ನಿಧನದ ಅದು ತುಂಬ ವಿಷಾದ. ಅದು ಅವರು ನಾನು ಒಂದೆರಡು ಸತಿ ಮೀಟ್ ಮಾಡಿದ್ದೆ ಅವರು ಮೈಸೂರಿಗೆ ಬಂದಾಗ. ಅದು ಅವರು ತುಂಬ ಆ್ಯಕ್ಟಿವ್ ಆಗಿದ್ದರು ಕಾಂಗ್ರೆಸ್ಸಲ್ಲಿ, ಅವ್ರ ಊರಿನಲ್ಲಿ ದಾವಣಗೆರೆಯಲ್ಲಿ. ಅದು ನಿನ್ನೆ ರಾತ್ರಿ ಗೊತ್ತಾಯಿತು. ವಿಷಾದ ವ್ಯಕ್ತಪಡಿಸ್ತೀನಿ ಎಲ್ಲರ ಪರವಾಗಿ. ಅವ್ರಿಗೆ, ಅವ್ರ ಮನೆಯವ್ರಿಗೆ ನಮ್ಮ ಕಂಡೋಲೆನ್ಸಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ. ಸಂಬಂಧಪಟ್ಟಂತೆ ಒಂದು ತಡೆಯಾಜ್ಞೆ ತಂದಿದ್ದೀರಾ? ಇಲ್ಲ, ಇದು ಸ್ವಸ್ಥ ಮೈಸೂರು ಬಗ್ಗೆ ಕೇಳಿ, ಬಾಕಿದೆಲ್ಲ ಬೇಡ ಇವತ್ತು, ಇಲ್ಲಿ ಬೇಡ. ಯಾಕಂದ್ರೆ ಅದು ನಾನು ಪೇಪರಲ್ಲಿ ಕೊಟ್ಬಿಟ್ಟಿದ್ದೀನಲ್ಲ, ಪ್ರಕಟಣೆ ಕೊಟ್ಟಿದ್ದೀರಾ? ಅದೇನೆ ಅಷ್ಟೇನೆ. ಯದುವೀರ್ ಅವರು ಹೇಳಿದ್ರು ರಾಜ್ಯ ಸರ್ಕಾರ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡಿದೆ ಅಂತ. ನಾನು ಇದು ನಮ್ಮ ಈ ಕಾರ್ಯಕ್ರಮಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಇದು ಹೆಲ್ತ್ ಕಾರ್ಯಕ್ರಮ, ಅದು ನೀವು ಕೇಳ್ತಿರೋದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಇನ್ನೊಂದು ಸತಿ ಮಾತಾಡ್ತೀನಿ ಬೇಕಾದ್ರೆ, ಇವತ್ತು ಬೇಡ ಈ ಕಾರ್ಯಕ್ರಮ. ಇದು ಸ್ಕೂಲ್, ಇದು ಇವತ್ತು ಬೇಡ. ಥ್ಯಾಂಕ್ ಯು. ಜನಗಳಿಗೆ ಒಂದು ರೀತಿ ಗೊಂದಲ ಇದೆ ಮೇಡಮ್, ಯಾಕಂದರೆ MP ಅವರು ಗುಜ್ಜಿ ಪೂಜೆ ಮಾಡಿಲ್ಲ ಮೇಡಮ್. ಇಲ್ಲ, ಅದು ನಾನು ಗೊಂದಲ ಕ್ಲಿಯರ್ ಮಾಡಿದ್ದೀನಿ. ನಾನು ಪ್ರೆಸ್ ನೋಟ್ ಕೊಟ್ಟು ಕ್ಲಿಯರ್ ಮಾಡಿದ್ದೀನಿ ಗೊಂದಲ. ಆ ಗೊಂದಲ ಅದು ಯಾರು ಕ್ರಿಯೇಟ್ ಮಾಡ್ಕೋತಾರೋ ಗೊತ್ತಿಲ್ಲ. ಯಾವ ಗೊಂದಲನೂ ಇಲ್ಲ. ನಾನು ನಿಮ್ಮ ಎಲ್ಲರ ಮುಂದೆ ಹೇಳ್ತಿದ್ದೀನಿ, ಯಾವ ಗೊಂದಲನೂ ಇಲ್ಲ. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದು ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ಮಾಡಬಾರ್ದು ಅಷ್ಟೇ ಅಂತ ನಾನು ಮಾಡೋದು ಅಷ್ಟೇ. ಇಲ್ಲ, ಕೋರ್ಟಲ್ಲಿ ಇದೆಲ್ಲ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಅವರು ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ, ಈಗ ಅಲ್ಲೇನಾದರೂ ಆ ಜಾಗಕ್ಕೆ ಪರಿಹಾರ ರೂಪದ್ದು ಏನಾದರೂ ನಮ್ಮ ತಾಯಿ ಜೊತೆ ಮಾತಾಡಿದ್ದೀವಿ, ಅವರು ರಾಜ್ಯ ಸರ್ಕಾರ. ನನಗೆ ನೋಡಿಪ್ಪ, ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಾನು ಅವ್ರ ಜೊತೆಗೆ ಅವ್ರ ಊರಲ್ಲಿ ಇರಲಿಲ್ಲ. ನಾನು ಇಲ್ಲಿ ಬಂದ್ಬಿಟ್ಟೆ, ಅವ್ರ ಊರಲ್ಲಿಲ್ಲ. ನನಗೆ ಮಾತಾಡೋಕ್ಕಾಗಲ್ಲ. ಈಗ ಅವರು ಸಂಸತ್ ಅಧಿವೇಶನದಲ್ಲಿದ್ರು, ಆ ಟೈಮಲ್ಲಿ ನೀವು ತಡೆಯಾಜ್ಞೆ ತಂದ್ರಿ. ನಾನು ತಡೆಯಾಜ್ಞೆ ತರಲಿಲ್ಲಪ್ಪ. ಅದು ನಾವು ಮೊದಲೇ ಹಾಕಿದ್ದು ಯಾವಾಗಲೂ ಬಂತಷ್ಟೇ. ಅದು ಬಂದು ನೀವು ಅಲ್ಲಲ್ಲ, ತಡೆಯಾಜ್ಞೆ ಬಂದಾಗಲೇ 15 ದಿನದ ಮೇಲಾಗಿದೆ. ನೀವು ಅವತ್ತು ಮಾಡ್ಕೊಂಡಿದ್ದೀರಾ ಅಷ್ಟೇ. ಯಾಕೆ ಅವತ್ತು ಮಾಡಿದ್ರಿ ಅಂತ ಗೊತ್ತಿಲ್ಲ ನನಗೆ. ಈಗ ನಿಮಗೆ ಹೇಳ್ಬೇಕು ನಾನು. ನೀವು ಅದು ಬಂದಿದ್ದ ದಿನ ಹಾಕಿದ್ದಿದ್ರೆ ಇದೆಲ್ಲ ಏನೂ ಬರ್ತಿರ್ಲಿಲ್ಲ. ಅದು ಬೇಡ, ಇಲ್ಲಿ ಮಾತಾಡೋದೇ ಬೇಡ. ಆ ಥರ ಅದು ಬೇರೆಯವ್ರು ಏನು ಊಹೆ ಮಾಡ್ಕೊಂಡ್ರು ನಾವು ಅದಕ್ಕೇನು ಮಾಡೋಕ್ಕಾಗಲ್ಲ. ಗೊಂದಲ ಅಂತೂ ಏನಿಲ್ಲ. ಗೊಂದಲ ಆಗೋಕ್ಕೆ ಏನು ಗೊತ್ತಿರಲಿಲ್ಲ ಮೇಡಮ್. ನೀವು ಅಪೀಲ್ ಹಾಕಿರೋದು ಕೋರ್ಟ್ ಕಾಮಗಾರಿ ಸ್ಟಾರ್ಟ್ ಮಾಡ್ತಾರೆ. ಅದು ನಾನು ಹೇಳಿದ್ನಲ್ಲ, ಇಲ್ಲಿ ಬೇಡಿ, ಇನ್ನೊಂದು ದಿನ ಮಾತಾಡ್ತೇನೆ. ಅದೇ ವಿಚಾರಕ್ಕೆ ಇನ್ನೊಂದು ಯಾವತ್ತೋ ಅದೇನಾಗುತ್ತೆ ನೋಡೋಣ. ಇನ್ನು ಒಂದು 15 ದಿನಕ್ಕೆ ಏನಾಗುತ್ತೆ ನೋಡ್ಬಿಟ್ಟು ಆಮೇಲೆ ಮಾತಾಡೋಣ. ಇಲ್ಲಿ ಸ್ಕೂಲಲ್ಲಿ ಬೇಡ. ಥ್ಯಾಂಕ್ ಯು. ನೀವು ಅದನ್ನು ಮಾಡೋದು ಬೇಡ, ಇದ್ರಲ್ಲಿ ಪಬ್ಲಿಷ್ ಮಾಡೋದು ಬೇಡ. ಬರೀ ಸ್ವಸ್ಥ ಮೈಸೂರು ಬಗ್ಗೆ ಮಾತ್ರ ಆರೋಗ್ಯ ಮಾಡೋಣ, ಸ್ವಸ್ಥ ಮಾಡೋಣ ಮೈಸೂರನ್ನು. ನಿಮ್ಮೆಲ್ಲ ಸಹಕಾರ ತುಂಬ ಹೆಲ್ಪ್ ಆಗುತ್ತೆ. ನೀವು ಅಂಬಾಸಿಡರ್ ಆಗಿದ್ದೀರಿ, ದಟ್ ಈಸ್